ಈ ಆ್ಯಕ್ಟ್ ಅಡಿಯಲ್ಲಿ ಹೇಗೆ ನಿರ್ವಹಣೆ ಆಗ್ತಾ ಇದೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿ ವಹಿಸಿಕೊಂಡು ಮತ್ತು ನಮ್ಮ ಸಕ್ಷಮ ಪ್ರಾಧಿಕಾರ ಏನಿದೆ ರಾಜ್ಯ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ್ದು ಅವರೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ವಾ, ಎಷ್ಟು ಕಡೆ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸ್ನ ವಿಸಿಟ್ ಮಾಡಿದ್ದಾರೆ, ತಪಾಸಣೆ ಮಾಡಿದ್ದಾರೆ ಮತ್ತು ಏನು ಕ್ರಮಗಳು ತಗೊಂಡಿದ್ದಾರೆ ಇದೆಲ್ಲವನ್ನು ಕೂಡ ನೋಡೋದಕ್ಕೆ ಇದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ರಾಜ್ಯ ಮಟ್ಟದ ಮೇಲುಸ್ತುವಾರಿ ಸಮಿತಿ ಇದೆ, ಅದನ್ನು ರಚನೆ ಮಾಡಿ ಇದರಲ್ಲಿ ನೂತನವಾಗಿ 4 ಜನ ಶಾಸಕಿಯರು ಇದಕ್ಕೆ ಆಯ್ಕೆಯಾಗಿದ್ದಾರೆ. ನಮ್ಮ ಶೋಭಾ ಶಶಿಧರ್ ನಯನ ಮೋಟಮ್ ಅವರು, ಮಲ್ಲಿಕಾರ್ಜುನ ಅವರು ಹಾಗೂ ಉಮಾಶ್ರೀ ಅವರು ಬರೋಕ್ಕಾಗಿರಲಿಲ್ಲ. ಅಂದರೆ ನೀವು ಈ ಥರ ಎಲ್ಲ ನಮ್ಮ ಅಧಿಕಾರಿಗಳು ಹಾಗೂ ಈ ಒಂದು ಸಮಿತಿಯಲ್ಲಿ ಬೇರೆ ಬೇರೆ ತಜ್ಞರೆಲ್ಲ ಇದ್ದಾರೆ, ರೇಡಿಯಾಲಜಿಸ್ಟ್ರು, ಡಾಕ್ಟರ್ಸು ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಭಾಗವಹಿಸಿ ಈ PCPNDT ಆ್ಯಕ್ಟ್ ಅಡಿಯಲ್ಲಿ ಏನು ಕಾನೂನುಗಳಿದೆ ಮತ್ತು ಏನು ನಮ್ಮ ನಿರ್ವಹಣೆ ಇದೆ ಅದರ ಬಗ್ಗೆ ನಾವು ಭಾಳ ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ನಮಗೆಲ್ಲ ಗೊತ್ತಿದೆ, ಈ ಭ್ರೂಣ ಹತ್ಯೆ ಆದ್ರಿಂದ ಏನು ವಿಷಯಗಳು ಹೆಚ್ಚಾಗಿ ನಮ್ಮ ಗಮನಕ್ಕೆ ಬಂದ ನಂತರ ಮತ್ತು ಸಾರ್ವಜನಿಕ ವಲಯದಲ್ಲೂ ಕೂಡ ಅದರ ಬಗ್ಗೆ ಭಾಳ ಚರ್ಚೆಯಾಗಿ ಈ ಒಂದು ವಿಚಾರದಲ್ಲಿ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ನಾವು ಚರ್ಚೆ ಮಾಡಿದ್ದು ಮತ್ತು ಇದರ ಬಗ್ಗೆ ಸ್ಪಷ್ಟವಾದಂಥ ಕ್ರಮಗಳು ತಗೊಳ್ತೀವಿ ಅಂತ ನಾನು ಆ ಒಂದು ಅಧಿವೇಶನದಲ್ಲೂ ಹೇಳಿದ್ದೆ. ಈಗ ಈ ಸಮಿತಿನ ರಚನೆ ಮಾಡಿದ್ದೇವೆ ಮತ್ತು ನಮ್ಮ ಈಗ ಈ ಸಮಿತಿಯಲ್ಲಿ ತೀರ್ಮಾನಗಳು ಕೆಲವೆಲ್ಲ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಪಡೆಯನ್ನು ಮಾಡೋದಕ್ಕೆ ತೀರ್ಮಾನ ನಾವೆಲ್ಲ ಕೂಡ ಮಾಡಿದ್ದೇವೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ಕಾರ್ಯಪಡೆ ಆಗ್ತದೆ. ರಾಜ್ಯ ಮಟ್ಟದಲ್ಲಿ ನಮ್ಮ ಆಯುಕ್ತರ ಅಡಿಯಲ್ಲಿ ಒಂದು ಕಾರ್ಯಪಡೆ ಇರ್ತದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅಲ್ಲಿಯ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿಯ ಪೊಲೀಸ್ ಅಧಿಕಾರಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಅವರು ಕೂಡ ಇರ್ತಾರೆ. ಸೊ ಈ ಟಾಸ್ಕ್ ಫೋರ್ಸ್ ಕಾರ್ಯಪಡೆ ಇರ್ತದೆ ಯಾವ ರೀತಿಯಾಗಿ ಈ ಆ್ಯಕ್ಟ್ ಅಡಿಯಲ್ಲಿ ಹೇಗೆ ನಿರ್ವಹಣೆ ಆಗ್ತಾ ಇದೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿ ವಹಿಸಿಕೊಂಡು ಮತ್ತು ನಮ್ಮ ಸಕ್ಷಮ ಪ್ರಾಧಿಕಾರ ಏನಿದೆ ರಾಜ್ಯ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ್ದು ಅವರೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಲ್ವಾ, ಎಷ್ಟು ಕಡೆ ಎಷ್ಟು ಸ್ಕ್ಯಾನಿಂಗ್ ಸೆಂಟರ್ಸ್ನ ವಿಸಿಟ್ ಮಾಡಿದ್ದಾರೆ, ತಪಾಸಣೆ ಮಾಡಿದ್ದಾರೆ ಮತ್ತು ಏನು ಕ್ರಮಗಳು ತಗೊಂಡಿದ್ದಾರೆ ಇದೆಲ್ಲವನ್ನು ಕೂಡ ನೋಡೋದಕ್ಕೆ ಇದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಏನು ನಮ್ಮ ಕಾನೂನಿದೆ ಆ ಕಾನೂನನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ಅದನ್ನು ವಿಚಾರಣೆ ಮಾಡಬೇಕು. ಒಂದು ಸ್ಕ್ಯಾನಿಂಗ್ ಸೆಂಟರ್ ಹೋದಾಗ ಯಾವ ರೀತಿ ತಪಾಸಣೆ, ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ, SOP. ಅದನ್ನು ಒಂದು SOPಯನ್ನು ರಚನೆ ಮಾಡೋದಕ್ಕೆ ಮತ್ತು ನಾವು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ತಪಾಸಣೆ ಆಗಬೇಕು. ಸುಮ್ಮನೆ ಯಾರು ಹೋಗಿ ಏನೋ ನೋಡ್ಕೊಡೋದು ಬಂದ್ಬಿಡೋದು ಯಾವುದೋ ರಿಪೋರ್ಟ್ ಕೊಡೋದು ಆ ಥರ ಆಗಬಾರ್ದು ನಾವು ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಏನು ನಮ್ಮ ರಾಜ್ಯ ಮಟ್ಟದ ಸಕ್ಷಮ ಪ್ರಾಧಿಕಾರ ಇದೆ, ಈ ಪ್ರಾಧಿಕಾರಕ್ಕೆ ನಮ್ಮ ಆಯುಕ್ತರು ಕೂಡ ಇದ್ದಾರೆ. ಆದರೆ ಪೊಲೀಸ್ ಅವರ ಒಂದು ಸಹಕಾರ ನಮಗೆ ಬೇಕಾಗುತ್ತೆ. ಅದರಿಂದ ನಾವು ಈಗ ಒಂದು ಅಭಿಪ್ರಾಯವನ್ನು ನಾವು ಗೃಹ ಇಲಾಖೆಗಳಿಗೆ ಅವರಿಗೆ ನಾವು ಈಗ ಕಳಿಸ್ತಾ ಇದ್ದೀವಿ. ಒಂದು ACP ಮತ್ತು ಅವ್ರ ಜೊತೆ ಒಂದಿಬ್ಬರು ಸಿಬ್ಬಂದಿ ಸಬ್ ಇನ್ಸ್ಪೆಕ್ಟರ್ಗಳು ಕೊಡುವಂಥದ್ದನ್ನು ಅವರು ಪ್ರತ್ಯೇಕವಾಗಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ಯಾಕಂದರೆ ಅನೇಕ ಕಡೆ ಪ್ರಕರಣಗಳಾದಾಗ ಬೇರೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಪ್ರಕರಣ ಆದಾಗ ಪೊಲೀಸ್ ಅಧಿಕಾರಿಗಳ ಸಹಕಾರ ಬೇಕು. ಅದರಿಂದ ಒಬ್ಬ ACPಯನ್ನು ನಮ್ಮ ಒಂದು ಗೃಹ ಆರೋಗ್ಯ ಇಲಾಖೆಗೆ ಕೊಟ್ಟು ಅವ್ರ ಮುಖಾಂತರ ಈ ಆ್ಯಕ್ಟ್ ಅಡಿಯಲ್ಲಿ ಕಾನೂನುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಮತ್ತು ಯಾವುದೇ ಒಂದು ಕಾರ್ಯಾಚರಣೆ ಮಾಡೋದಕ್ಕೆ ಡಿಕೋಯ್ ಆಪರೇಷನ್ ಮಾಡೋದಕ್ಕೆ ಅವರ ಸಹಕಾರ ಬೇಕಾಗುತ್ತೆ. ಸೊ ಗೃಹ ಇಲಾಖೆಗೆ ಬರೆಯೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ಅಭಿಪ್ರಾಯವನ್ನು ತೀರ್ಮಾನ ತಗೊಂಡ ನಂತರ ಅವ್ರಿಗೆ ಅದನ್ನು ಹಾಕಿ ಕಳಿಸ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈಗ ನಾವು ಹೇಳಿದ್ದೆ ಮುಂದಿನ ಒಂದು ಏನೇನು ನಮ್ಮ ರಾಜ್ಯದಲ್ಲಿ ಈ ಅಬಾರ್ಷನ್ಗಳಾಗ್ತದೆ, ಗರ್ಭಪಾತ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಅದರಿಂದ ಸಂಪೂರ್ಣವಾದಂಥ ಆಡಿಟ್ ಆಗಿದೆ. ಯಾಕೆ ಅಬಾರ್ಷನ್ ಆಯಿತು, ಅದರ ಹಿನ್ನೆಲೆ ಏನಾಗಿದೆ ಅಂತ ಹೇಳಿ ಪೂರ್ತಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು, ಕೆಲಸ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಅದನ್ನು ಕೂಡ ಇವತ್ತಿನ ದಿವಸ ನಮ್ಮ ತೀರ್ಮಾನ ಆಗಿದೆ. ಇನ್ನೊಂದೇನು ಹೇಳಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಇಡೀ ರಾಜ್ಯದಲ್ಲಿ ಅನೇಕ ಈ ರೀತಿಯಾದಂಥ ಪ್ರಕರಣಗಳಾಗ್ತದೆ. ಇದನ್ನು ಮತ್ತು ಏನು ನಮ್ಮ ಯಾವುದು ಅಬಾರ್ಷನ್ಗಳಾಗುವಂಥದ್ದು, ಡೆಲಿವರಿ ಆಗುವಂಥದ್ದು ಎಲ್ಲ ಈ ಮಾಹಿತಿಗಳು ಸಾಕಷ್ಟು ಡೇಟಾ ಇರ್ತದೆ. ಆದರೆ ಅದನ್ನೆಲ್ಲವನ್ನು ಕೂಡ ಸ್ಟಡಿ ಮಾಡೋದಕ್ಕೆ ನಮ್ಗೆ ಆಗಿಲ್ಲ. ಅದಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿದ್ವಿ, ಯಾವುದೋ ಒಂದು ಏಜೆನ್ಸಿ ಕೊಟ್ಟು ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜ್
ಅವ್ರಿಗಾದ್ರೂ ಕೊಟ್ಬೋದು. ಇಡೀ ರಾಜ್ಯದಲ್ಲಿ ಇದುವರೆಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಏನಾಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಎಲ್ಲ ರೂಲ್ಸ್ ಪ್ರಕಾರ ನಡೆದಿದೆ ಇಲ್ವಾ ಎಲ್ಲವನ್ನು ಕೂಡ ತೆಗೆದುಕೊಂಡು ನಮಗೆ ರಿಪೋರ್ಟನ್ನು ಕೊಡಬೇಕು. ಸೊ ಅದು ಮುಂದಿನ, ಯಾಕಂದರೆ 4 ತಿಂಗಳಿಗೊಮ್ಮೆ ನಮ್ಮ ಕಮಿಟಿ ಮೀಟ್ ಆಗಬೇಕು. ಮುಂದಿನ ಕಮಿಟಿ ಮೀಟಿಂಗ್ನಲ್ಲಿ ಅವರ ವರದಿಯನ್ನು ಒಪ್ಪಿಸಬೇಕು ಅಂತ. ಆದ್ದರಿಂದ ಈ ಥರದ ಒಂದು ತೀರ್ಮಾನಗಳಾಗಿದೆ. ಇನ್ನೊಂದು ಮುಖ್ಯವಾದ ತೀರ್ಮಾನ ಏನಂತ ಹೇಳಿದ್ರೆ, ಇದಕ್ಕೆ ಯಾರೇ ಇದರ ಇನ್ವಾಲ್ವ್ ಆಗಿರ್ತಕ್ಕಂಥ ಅವರು ಇದರಲ್ಲಿ ಸಿಕ್ಕಾಕೊಂಡ್ರೆ ಅವರ ಏನು ಒಂದು ನಾವು ಅವ್ರಿಗೆ ಪನಿಷ್ಮೆಂಟ್ ಏನು ಕೊಡ್ತೀವಿ, ಆ ಪನಿಷ್ಮೆಂಟ್ ಇವಾಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ 10,000 ರೂಪಾಯಿ ದಂಡ ಇದೆ. ಆಮೇಲೆ ಅವರಿಗೆ ಜೈಲು ಶಿಕ್ಷೆ ಕೂಡ ಕಮ್ಮಿ ಇದೆ. ಆದ್ದರಿಂದ ಅದನ್ನು ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಇದೆ. ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಕಾನೂನು ಸಚಿವರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.